ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯ ಒಂದು ಮನಸ್ಸಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ 3 ಲಕ್ಷಣಗಳಿದ್ರೆ ನಿಜವಾಗ್ಲೂ ನಿಮ್ಮ ಮನ ಮತ್ತೆ ಮನಸ್ಸನ್ನ ಅಂದ್ರೆ ಮನೆ ಮತ್ತೆ ಮನಸ್ಸನ್ನು ಎರಡೂನು ಕೂಡ ಅವರು ಬೆಳಗ್ತಾರೆ ಆ್ಯಕ್ಚುಲಿ. ಮನಸ್ಸು ಮತ್ತೆ ಮನೇನ ಬೆಳಗೋದು ತುಂಬ ಮುಖ್ಯ ಇರುತ್ತೆ. ಪ್ರೀತಿ ಮಾಡೋದು ಏನು ಮುಖ್ಯ ಇರುತ್ತೆ ಅದಕ್ಕಿಂತ ಜಾಸ್ತಿ ಮುಖ್ಯ ಇರೋದೆ ಮನಸ್ಸು ಜೊತೆಗೆ ಮನೇನು ಬೆಳಗಿಸ್ಬೇಕು ಜೊತೆಗಿದ್ದಂಥವ್ರು. ಓಕೆ, ಸೊ ಏನು ಆ ಲಕ್ಷಣಗಳದ್ದು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಯಾರಿಗಾದರೂ ಬ್ರೇಕಪ್ ಆಗಿ ಡಿಪ್ರೆಷನ್ ಆಗಿದ್ರೆ ಅದರಿಂದ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ನಂದೇ ನಾನು ಬರೆದಿರತಕ್ಕಂಥ PDF ಇದೆ, ಅದನ್ನು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಬಟ್ ಚಾರ್ಜಸ್ ಇರುತ್ತೆ, ಸ್ಮಾಲ್ ಫೀಸ್ ಇರುತ್ತೆ. ನಿಮ್ಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿ, ಡೆಫಿನೆಟ್ಲಿ ಕಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಪಾಯಿಂಟ್ ನೋಡಿ ಏನು ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಕೊಡೋ ವ್ಯಕ್ತಿತ್ವ. ನೋಡಿ, ಜೀವನದಲ್ಲಿ ಮದುವೆ ಅಂತ ಏನಾಗ್ತೀವಿ ಆ ಒಂದು ಪಾರ್ಟ್ ಆಫ್ ಲೈಫಲ್ಲಿ, ಮದುವೆ ಅನ್ನೋ ಪಾರ್ಟ್ ಆಫ್ ಲೈಫಲ್ಲಿ ಜೊತೆಗಿರ್ತಕ್ಕಂಥ ಸಂಗಾತಿಗಳು ಧೈರ್ಯ ಕೊಟ್ಟು ಜೊತೆಗೆ ಸಾಥ್ ಕೊಡೋದು ತುಂಬ ಮುಖ್ಯ ಇರುತ್ತೆ. ಎಷ್ಟೋ ಜನ ಧೈರ್ಯ ಕೊಡೋ ಬಿಟ್ಟು ಇರೋ ಧೈರ್ಯನ ಕಿತ್ಕೊಳ್ತಾರೆ. ಇರೋ ಧೈರ್ಯನ ಕಿತ್ಕೊಳ್ಳೋದಕ್ಕಿಂತ ಧೈರ್ಯ ಕೊಟ್ಟಾಗ ಸಾರ್ಥಕತೆ ಆಗತ್ತೆ. ಪರವಾಗಿಲ್ಲ, ನಮಗೆ ಅರ್ಧಾಂಗಿ ಅಂತ ಜೊತೆಗೆ ನಿಲ್ತಕ್ಕಂಥ ಸಂಗಾತಿಗಳು, ನಾನು ಬ್ಲೆಸ್ಸಿಂಗ್ ಇದೆ, ನನಗೆ ಆಶೀರ್ವಾದ ಇದೆ, ಸೊ ಒಳ್ಳೆಯವ್ರು ಸಿಕ್ಕಿದ್ದಾರೆ ಅನ್ನೋ ಫೀಲ್ ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಸಾಥ್ ಕೊಟ್ಟಾಗ, ಯಾವಾಗ ಧೈರ್ಯ ಕೊಟ್ಟು ಸಾಥ್ ಕೊಟ್ಟಾಗ. ಈ ಮೊದಲನೇ ಲಕ್ಷಣ ಇದ್ರೆ ನಿಜವಾಗ್ಲೂ ಯು ಆರ್ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲದಕ್ಕೂ ಸಾಥ್ ಕೊಟ್ಟು ನಿಲ್ಬೇಕಾಗತ್ತೆ ಒಂದು ಅರ್ಧಾಂಗಿ ಅಂತ ಬಂದಾಗ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರಾಬ್ಲಮ್ಗೆ ಸಾಥ್ ಕೊಡೋ ವ್ಯಕ್ತಿ ಇರ್ಬೇಕು. ಆ್ಯಕ್ಚುಲಿ ಈಗ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಎಮೋಷನಲಿ ಪ್ರಾಬ್ಲಮ್ ಆಗಿದೆಯಾ, ಮೆಂಟಲಿ ವೀಕ್ ಆಗಿದ್ದೀರಾ, ಅಥವಾ ಇನ್ಯಾವುದೋ ಒಂದು ಸಿಚುವೇಶನಲ್ಲಿ ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದರೆ ನಾನು ನಿನ್ನ ಜೊತೆಗಿದ್ದೀನಿ, ಇಬ್ಬರು ಸೇರಿ ಪ್ರಾಬ್ಲಮ್ನ ಸರಿ ಮಾಡೋಣ, ಡೋಂಟ್ ವರಿ, ನಿನ್ನ ಪ್ರಾಬ್ಲಮ್ಮೇ ನನ್ನ ಪ್ರಾಬ್ಲಮ್ ಅಂತ ನಿಲ್ತಾರಲ್ಲ, 100% ಈ ಥರದ ವ್ಯಕ್ತಿಗಳು ಸಿಕ್ಕಾಗ ಖುಷಿ ಪಡಿ. ಆ್ಯಂಡ್ ಅವರೊಟ್ಟಿಗೆ ನೀವು ಖುಷಿಯಾಗಿರಿ. ಇವತ್ತಿನ ಕಾಲಕ್ಕೆ ಆ ಥರದ ವ್ಯಕ್ತಿಗಳನ್ನ ಹುಡುಕ್ಬೇಕಾದ್ರೆ ಅಥವಾ ಹುಡುಕುವಾಗ ಸಿಗೋದು ಭಾಳ ಕಡಿಮೆ, ಸಿಗೋದು ಇಲ್ಲ ನನಗೆ ಗೊತ್ತಿರೋ ಹಾಗೆ, ತುಂಬ ಕಡಿಮೆ ಇರ್ತಾರೆ. ಸೊ ನಿಮಗೆ ಆ ಥರದ ಒಂದು ವ್ಯಕ್ತಿತ್ವ, ಒಂದು ಮನಸ್ಸು ಆ ಥರ ಸಿಕ್ಕಾಗ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ಅದರಲ್ಲೂ ಕಡ್ಡಿ ಆಡಿಸ್ಬೇಡಿ. ಆ್ಯಂಡ್ ಕೆಟ್ಟದನ್ನು ಹುಡುಕ್ಬೇಡಿ, ಬರೀ ಒಳ್ಳೆಯದನ್ನು ಹುಡುಕ್ತಾ ಒಳ್ಳೆಯದ್ರ ಕಡೆ ಯೋಚನೆ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರೀತಿಗೋಸ್ಕರ, ಪ್ರೀತಿಯಿಂದ ಕೆಲವೊಂದನ್ನು ಸಹಿಸ್ಕೊಳ್ಳುವಂಥ ಮೆಂಟಾಲಿಟಿ ಇರೋ ಲಕ್ಷಣ. ನೋಡಿ, ನಿಮ್ಮ ಹತ್ರ ಕೆಲವೊಂದು ಸಲ ಅವ್ರು ಅಂದ್ಕೊಂಡಿದ್ದಾರೆ ಒಳ್ಳೆ ಗಿಫ್ಟ್ ಕೊಡೋಕ್ಕಾಗದೇ ಇರ್ಬೋದು, ಬಟ್ಟೆ ಕೊಡ್ಸೋಕ್ಕಾಗದೇ ಇರ್ಬೋದು, ಅಥವಾ ಲೈಕ್ ಇಷ್ಟಪಟ್ಟಿದ್ದನ್ನು ಮಾಡಿ ಕೊಡೋಕ್ಕೂ ಆಗದೆ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಏನೋ ಒಂದು. ಬಟ್ ಅದನ್ನು ಸಹಿಸ್ಕೊಂಡು ಜೊತೆಗೆ ಇರ್ತಾರಲ್ಲ, ಏನು ಇಲ್ದ ಅಂದ್ರೂ ನಾನು ಖುಷಿಯಾಗಿದ್ದೀನಿ ಅಂದ್ಕೊಂಡು ಕೆಲವ್ರ ಜೊತೆಗೆ ಇರ್ತಾರೆ. ನೀನು ಇರೋದೇ ಖುಷಿ ನನಗೆ, ಏನು ಸಿಗದೆ ಹೋದರೂ ನಿನ್ನೊಟ್ಟು ಖುಷಿಯಾಗಿರ್ತೀನಿ ಅಂತ ಕೆಲವ್ರು ಹೇಳ್ತಾರೆ, ನಿಜವಾಗ್ಲೂ ಪ್ರೀತಿಸೋ ವ್ಯಕ್ತಿಗಳು. ಸೊ ಆ ಥರದ ವ್ಯಕ್ತಿಗಳು ಸಿಕ್ಕಾಗ ನಿಜವಾಗ್ಲೂ ಅವ್ರ ಪ್ರೀತಿಗೆ ಅರ್ಹರಾಗಬೇಕು ಅಂದರೆ ನೀವು ಪ್ರಾಂಪ್ಟ್ ಆಗಿರಿ, ಆ್ಯಂಡ್ ನೀವು ಕರೆಕ್ಟ್ ಆಗಿರಿ. ಆ್ಯಂಡ್ ಅಂಥ ಪ್ರೀತಿಗೋಸ್ಕರ ಖುಷಿಯಾಗಿ ಬದುಕಿ ನೀವು, ನಾನು ಹೇಳ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಇದು ಇಲ್ದಂಗೆ ಆಗ್ಬಿಡ್ತೀರಿ. ಸೊ ನನ್ನ ಪ್ರಕಾರ ನಿಮ್ಮ ಮನಸ್ಸು ಕರೆಕ್ಟ್ ಆಗಿದ್ದು ನಿಮ್ಮ ಮನೆ ಬೆಳಗಬೇಕಂದ್ರೆ ಈ 3 ಲಕ್ಷಣ ತುಂಬ ಮುಖ್ಯ ಇರುತ್ತೆ ನಿಮ್ಮ ಪ್ರೀತಿಲಿ. ನಿಮ್ಮ ಪ್ರೀತಿಲಿ ಈ 3 ಲಕ್ಷಣಗಳಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸಿ, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಆದಷ್ಟು ಬೇಗ 49K ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.